ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯಳಂದೂರು ತಾಲೂಕಿನ ಗೌಡಹಳ್ಳಿ ಗ್ರಾಮದಲ್ಲಿ 2023 ಮತ್ತು 24ನೇ ಸಾಲಿನ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆಗಳ ಗ್ರಾಮಸಭೆ ನಡೆಯಿತು. ಗ್ರಾಮದ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸೋಮವಾರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಭಾಗ್ಯಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ನರೇಗಾ ಯೋಜನೆಯ ಬಗ್ಗೆ ಸುದೀರ್ಘ ಚರ್ಚೆಯನ್ನು ನಡೆಸಲಾಯಿತು. ವಿವಿಧ ಇಲಾಖೆಗಳಲ್ಲಿ ದೊರೆಯುವ ಸವಲತ್ತುಗಳ ಬಗ್ಗೆ ಹಾಗೂ ರಾಜ್ಯ ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಇರುವುದರಿಂದ ನರೇಗಾ ಯೋಜನೆಯನ್ನ ಪಂಚಾಯಿತಿಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಸೂಚನೆ ಬಂದಿರುವುದರಿಂದ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ತಿಳಿಸಿದರು. ನಂತರ ಲೆಕ್ಕ ತಪಾಸಣಾ ತಾಲೂಕು ಸಂಯೋಜಕರಾದ ಪ್ರಸನ್ನ ಅವರು ಮಾತನಾಡಿ 2023 ಮತ್ತು 24ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ 61 ಕಾಮಗಾರಿ, ಕೃಷಿ ಇಲಾಖೆ ವತಿಯಿಂದ 10 ಕಾಮಗಾರಿ, ತೋಟಗಾರಿಕೆ ಇಲಾಖೆ ವತಿಯಿಂದ 11 ಕಾಮಗಾರಿ, ಅರಣ್ಯ ಇಲಾಖೆ ವತಿಯಿಂದ 13 ಕಾಮಗಾರಿ ನಿರ್ವಹಣೆ ಮಾಡಲಾಗಿದ್ದು 2.51 ಕೋಟಿ ರು ಖರ್ಚು ಮಾಡಲಾಗಿದ್ದು ಈ ಕಾಮಗಾರಿಯಲ್ಲಿ ಲೋಪದೋಷಗಳಿದ್ರೆ ದೂರು ನೀಡಬಹುದೆಂದು ತಿಳಿಸಿ ಸಾರ್ವಜನಿಕರಿಗೆ ವರದಿಯನ್ನ ಮಂಡಿಸಿದರು. ನಂತರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಗೌಡಳ್ಳಿ ಸುತ್ತಮುತ್ತ ಗ್ರಾಮಗಳಲ್ಲಿ ಚರಂಡಿ ಹೋಳು ತೆಗೆಸಬೇಕು, ವಿದ್ಯುತ್ ದೀಪ ಅಳವಡಿಸಿ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸಬೇಕೆಂತ ಸಾರ್ವಜನಿಕರು ಒತ್ತಾಯಿಸಿದರು. ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಭಾಗ್ಯಮ್ಮ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್, ಲೆಕ್ಕ ತಪಾಸಣಾ ಅಧಿಕಾರಿ ಪ್ರಸನ್ನ, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪುಷ್ಪವತಿ, ಪ್ರಭುಸ್ವಾಮಿ, ಗ್ರಾಮದ ಮುಖಂಡರು, ಸಾರ್ವಜನಿಕರು ಸೇರಿದಂತೆ ಹಲವಾರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಗೌಡಳ್ಳಿ ಗ್ರಾಮದ ಬಸವರಾಜು ಬಿ ಶಿವಸ್ವಾಮಿ ಅವರ ಜಮೀನು ಸಸಿಗಳಿದೆ. ಸಸಿಗಳನ್ನು ಅವರು ಕೊಡೋದು ಜಮೀನುಗಳಿಗೆ ಅವರ ವೈಯಕ್ತಿಕರನ್ನು ಅವರೇ ಬೆಳೀತಾರೆ ಅಂತೇಳಿ. ಗೌಡಳ್ಳಿ ಗ್ರಾಮದ ಶಿವಶಂಕರ ಬಿ ನಂಜೇರವರ ಜಮೀನಿನ ಸಸಿ ನೆಡುವುದು. ಗುರುಸ್ವಾಮಿ ಅವರ ಜಮೀನು. ಗೌಡಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಜಯಶಂಕರ ಬಿ ಮಾದೇವಪ್ಪರ ಜಮೀನು ಸಸಿ ನೆಡುವುದು. ಇದು ಅಷ್ಟೇ. ಇಲ್ಲೇನಪ್ಪ ಅಂದರೆ ಸಮಸ್ಯೆಗಳು ನಮ್ಮಲ್ಲಿ 9 ಗ್ರಾಮ ಇರೋದ್ರಿಂದ ತುಂಬ ಸಮಸ್ಯೆಗಳಾಗುತ್ತೆ. ಆಮೇಲೆ ಇದು ನೀರಾವರಿ ಏರಿಯಾ ಇರೋದ್ರಿಂದಾಗಿ ಮಳೆ ಬಂತು ಅಂತಂದರೆ ಫ್ಲಡ್ಡಿಂಗ್ ಜಾಸ್ತಿ ಆಗುತ್ತೆ. ಮಣ್ಣು ಕೆಸರು ಇದೇ ಜಾಸ್ತಿ ಇರುತ್ತೆ. ನಾವು ಎಲ್ಲನೂ ಬರೀ ಗಲ್ಲಿ ತೋರ್ಸೋಕ್ಕೆ ಹಾಕೊಳಕ್ಕಾಗೋದಿಲ್ಲ, ಬೇರೆ ಅಭಿವೃದ್ಧಿ ಕೆಲಸನೂ ಮಾಡಿಸೋಕ್ಕಾಗುತ್ತೆ. ಅದರಿಂದಾಗಿ ಈಗ 9 ಗ್ರಾಮಗಳಲ್ಲೂ ಎಲ್ಲ ಕೆಲಸ ಮಾಡಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ಅಂದರೆ ಕಡಿಮೆ ದುಡ್ಡಲ್ಲಿ ನಾವು ಹೆಚ್ಚು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಬಂದೈತೆ. ಅದನ್ನು ಕನ್ವರ್ಜೆನ್ಸ್ ಮಾಡ್ಕೊಂಡು ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.